ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟಿನಲ್ಲಿ ಸಲ್ಲಿಕೆಯಾಗಿದ್ದ ಬೇಲ್ ಅರ್ಜಿ ಇತ್ತೀಚೆಗೆ ತಿರಸ್ಕಾರಗೊಂಡಿದೆ. ತಮಗೆ ಆರೋಗ್ಯದ ಸಮಸ್ಯೆ ಇದೆ ಮತ್ತು ಜೈಲಿನಲ್ಲಿ ಸೌಲಭ್ಯಗಳ ಕೊರತೆ ಇದೆ ಎಂದು ವಾದಿಸಿದರೂ ಕೋರ್ಟ್ ಬೇಲ್ ನೀಡಿಲ್ಲ. 1 ವರ್ಷ ಅರ್ಜಿ ಹಾಕುವಂತಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಇನ್ನೂ 1 ವರ್ಷದವರೆಗೆ ಬೇಲ್ ಪ್ರಕ್ರಿಯೆಗಾಗಿ ಸುಪ್ರೀಂ ಕೋರ್ಟ್ ಕಡೆ ತಲೆ ಹಾಕಬೇಡಿ ಅಂತ ಖಡಾಖಂಡಿತವಾಗಿ ತಿಳಿಸಿದ್ದಾರೆ. ಕಾರಣ, ಈ ಕೇಸ್ನಲ್ಲಿ ಒಟ್ಟು 272 ಸಾಕ್ಷಿಗಳಿದ್ದು ಕಳೆದ 10 ತಿಂಗಳಿನಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿದೆ. ಉಳಿದ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ 1 ವರ್ಷದೊಳಗೆ ಮುಗಿಸುವಂತೆ ಜಡ್ಜ್ ಆದೇಶಿಸಿದ್ದಾರೆ. ಒಂದು ವೇಳೆ ನಿಗದಿತ ಅವಧಿಯಲ್ಲಿ ವಿಚಾರಣೆ ಮುಗಿಯದಿದ್ರೆ ಆಗ ಬೇಲ್ ಪರಿಗಣಿಸುವುದಾಗಿ ಕೋರ್ಟ್ ಹೇಳಿದೆ. ಆಪ್ತರಿಗೆ ಆಘಾತ. ನಟ ರವಿಚಂದ್ರನ್ ಸೇರಿದಂತೆ ಹಲವರು ದರ್ಶನ್ 1 ತಿಂಗಳಲ್ಲಿ ಹೊರಬರ್ತಾನೆ ಅಂತ ನಂಬಿದ್ರು. ಆದರೆ ಕೋರ್ಟ್ ತೀರ್ಪಿನಿಂದ ದರ್ಶನ್ ಕುಟುಂಬ ಮತ್ತು ಅಭಿಮಾನಿಗಳಿಗೆ ದೊಡ್ಡ ಆಘಾತವಾಗಿದೆ. ಬೇಲ್ ಕ್ಯಾನ್ಸಲ್ ಆಗುತ್ತಿದ್ದಂತೆಯೇ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಎಂಬ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರವಾಗಿ ವೈರಲ್ ಆಗತೊಡಗಿದವು. ಈ ವದಂತಿಗಳು ಹರಡುತ್ತಿದ್ದಂತೆ ಡಿಜಿಪಿ ಅಲೋಕ್ ಕುಮಾರ್ ಅವರು ದರ್ಶನ್ ಅವರನ್ನ ಜೈಲಿನಲ್ಲಿ ಖುದ್ದಾಗಿ ಭೇಟಿ ಮಾಡಿ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ದರ್ಶನ್ ಅವರು ಆರೋಗ್ಯವಾಗಿದ್ದಾರೆ, ಅವರಿಗೆ ಏನೂ ಆಗಿಲ್ಲ, ಬೇಲ್ ಸಿಗದ ಕಾರಣ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಷ್ಟೇ ಅಂತ ತಿಳಿಸಿದ್ದಾರೆ. ಮುಂಚೆ ಜೈಲಿನಲ್ಲಿದ್ದಾಗ ಸಿಗರೆಟ್ ಸೇದುತ್ತಾ ಆರಂಭವಾಗಿರುವ ಫೋಟೋಗಳು ವೈರಲ್ ಆಗಿದ್ದ ಹಿನ್ನೆಲೆಯಲ್ಲಿ ಈ ಬಾರಿ ದರ್ಶನ್ ಅವರಿಗೆ ಯಾವುದೇ ವಿಶೇಷ ಸವಲತ್ತುಗಳನ್ನು ನೀಡಲಾಗಿಲ್ಲ. ತಮಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಬಿಸಿಲು ನೋಡಿ ತಿಂಗಳುಗಳೇ ಆಗಿದೆ ಮತ್ತು ಮನೆ ಊಟಕ್ಕೆ ಅವಕಾಶ ಕೊಡಿ ಎಂದು ಕೋರ್ಟ್ನಲ್ಲಿ ಗೋಗರೆದರೂ ಜಡ್ಜ್ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಇದರಿಂದ ನೊಂದಿದ ದರ್ಶನ್, ಒಮ್ಮೆ ಇಲ್ಲಿ ಹೀಗೆ ಇರುವ ಬದಲು ಸ್ವಲ್ಪ ವಿಷ ಕೊಟ್ಬಿಡಿ ಸ್ವಾಮಿ, ಕುಡಿದು ಸತ್ತೋಗ್ತೀನಿ ಅಂತ ನ್ಯಾಯಾಧೀಶರ ಮುಂದೆ ಭಾವುಕರಾಗಿ ನುಡಿದಿದ್ದರು ಎಂದು ವಿಡಿಯೋದಲ್ಲಿ ನೆನಪಿಸಲಾಗಿದೆ. ದರ್ಶನ್ಗೆ ಬೇಲ್ ಸಿಗಲಿ ಎಂದು ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕಳೆದೊಂದು ವಾರದಿಂದ ಲಕ್ನೋದ ಗೋಲ್ಡನ್ ಟೆಂಪಲ್, ತಿರುಪತಿ ಸೇರಿದಂತೆ ಹಲವು ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತಿದ್ದರು. ಬೇಲ್ ಅರ್ಜಿ ತಿರಸ್ಕೃತಗೊಂಡ ಬೆನ್ನಲ್ಲೇ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಹಂಚಿಕೊಂಡು ಹಿನ್ನೆಲೆಯಲ್ಲಿ ಮರೆಯದ ಹಾಡು ಮೌನಗಳೇ ಸಾಕ್ಷ್ಯಗಳು ಗೀತೆಯನ್ನು ಬಳಸಿ ಹಾರ್ಟ್ ಬ್ರೇಕ್ ಎಮೋಜಿಯೊಂದಿಗೆ ತಮ್ಮ ತೀವ್ರ ನೋವನ್ನು ತೋಡಿಕೊಂಡಿದ್ದಾರೆ. ಮೇ 19ರಂದು ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ 24ನೇ ಮದುವೆ ವಾರ್ಷಿಕೋತ್ಸವ ಇದ್ದು ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಆದರೆ ಆತ್ಮಹತ್ಯೆ ವದಂತಿಗಳು ಹರಡಿದ ತಕ್ಷಣವೇ ವಿಜಯಲಕ್ಷ್ಮಿಯವರು ಗಾಬರಿಯಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ದೌಡಾಯಿಸಿದ್ದಾರೆ. ಜೈಲಿನ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿರುವುದು ಅಭಿಮಾನಿಗಳಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಪ್ರಸ್ತುತ ದರ್ಶನ್ ಅವರಿಗೆ 49 ವರ್ಷ ವಯಸ್ಸು. ಸಾಕ್ಷಿಗಳು ಅವರ ವಿರುದ್ಧವಾಗಿ ಸಾಬೀತಾಗಿ ಒಂದು ವೇಳೆ 10ರಿಂದ 15 ವರ್ಷ ಜೈಲು ಶಿಕ್ಷೆಯಾದರೆ ಅವರ ವಯಸ್ಸು 60 ದಾಟುತ್ತದೆ ಮತ್ತು ಅವರ ಸಿನಿಮಾ ಕೆರಿಯರ್ ಹಾಗೂ ಮಾರ್ಕೆಟ್ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆ ಎಂಬ ಕಳವಳ ಕೂಡ ವ್ಯಕ್ತಪಡಿಸಲಾಗಿದೆ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ನೊಂದಿರುವ ಚಿತ್ರರಂಗಕ್ಕೆ ದರ್ಶನ್ ಅವರ ಈ ಪರಿಸ್ಥಿತಿ ಮತ್ತೊಂದು ಹೊಡೆತವಾಗಿದೆ. ಕಷ್ಟಪಟ್ಟು ಬೆಳೆದು ಬಂದ ದಾಸ ಹಳೆಯ ಕಾಂಟ್ರವರ್ಸಿಗಳನ್ನು ಮರೆತು ಜೈಲಿನಿಂದ ಹಳೆಯ ದಾಸನಾಗಿ ಗುಣಮುಖರಾಗಿ ಹೊರಬರಲಿ ಎಂದು ಆಶಿಸುತ್ತಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.